SK ಸೂಪರ್ TMT, ದ ಲಾಂಗ್ ಲೈಫ್ TMT. ಯಾಕೋ ಈ ವಾಸನೆ ಬಡಿತಾ ಇಲ್ವಲ್ಲ ಅಂತ ಹೇಳೋ ಟೈಮಲ್ಲೇ ಕೆಲವರು ಇವತ್ತು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದೇನು, ಸಿದ್ದರಾಮಯ್ಯನವರ ಜೊತೆಯಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಯಾರಿದ್ರು ಅವರಿಗೆ ಬೇಕು ಅಂತಲೇ ಮಂತ್ರಿ ಸ್ಥಾನವನ್ನು ತಪ್ಪಿಸಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಅನೇಕರು ನೇರವಾಗಿ DK ಶಿವಕುಮಾರ್ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗದೇ ಇರೋ ಕಾರಣನೂ ಇದೇ ಕಾರಣ. ಅವರು ತುಂಬ ಬೇಸರಗೊಂಡು ಬಿಟ್ಟಿದ್ದಾರೆ ಅಂತ. ಏನಾಗಿದೆ ಹಾಗಿದ್ದಾಗ? ನಿಜವಾಗಿಯೂ ಕೂಡ ಸಿದ್ದರಾಮಯ್ಯನವರ ಆಪ್ತರಿಗೆ ಶಾಕ್ ಆಯ್ತಾ? ಸ್ಟೋರಿ ಇಲ್ಲಿ ನೋಡಿದೆ. DK ಸಂಪುಟದಿಂದ ಸಿದ್ದು ಆಪ್ತರಿಗೆ ಕೋಕ್. ಹೈಕಮಾಂಡ್ ವಿರುದ್ಧ ಸಿಡಿದೆದ್ದ ಸಿದ್ದು ಆಪ್ತರು. ತಮಗೆ ಮಂತ್ರಿಗಿರಿ ಸೀಟ್ ಸಿಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ದೆಹಲಿಗೆ ದಾಂಗುಡಿ ಇಟ್ಟಿದ್ದ 10 ಹಲವು ಶಾಸಕರಿಗೆ ಹೈಕಮಾಂಡ್ ಫೈನಲ್ ಪಟ್ಟಿಯಲ್ಲಿ ನಿರಾಸೆಯಷ್ಟೇ ಉತ್ತರ ಆಗಿತ್ತು. ನಮಗೂ ಸಚಿವ ಸ್ಥಾನ ನೀಡಿ, ನಮ್ಮನ್ನ ಮಂತ್ರಿ ಸ್ಥಾನಕ್ಕೆ ಪರಿಗಣಿಸಿ ಅಂತ ಹಲವು ಆಕಾಂಕ್ಷಿಗಳು ದೆಹಲಿಗೆ ಹೋಗಿದ್ರು. ಆದ್ರೆ ಫೈನಲ್ ಪಟ್ಟಿಯಲ್ಲಿ ಅವರಿಗೆ ನಿರಾಸೆಯಷ್ಟೇ ಕಾದಿತ್ತು. ಇನ್ನು DK ಕ್ಯಾಬಿನೆಟ್ ರಚನೆ ವೇಳೆ ಸಿದ್ದರಾಮಯ್ಯ ಪಾತ್ರ ಮಹತ್ವದ್ದಾಗಿದೆ. ಮೊದಲ ಪಟ್ಟಿಯಲ್ಲಿ ತಮ್ಮ ಆಪ್ತರಿಗೆ ಮಂತ್ರಿಗಿರಿ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದ ಸಿದ್ದರಾಮಯ್ಯ ಎರಡನೇ ಪಟ್ಟಿಯಲ್ಲಿ ಆಪ್ತರಿಗೆ ಮಂತ್ರಿಗಿರಿ ಕೊಡಿಸುವಲ್ಲಿ ಅಷ್ಟರ ಮಟ್ಟಿಗೆ ಸಫಲವಾಗಿಲ್ಲ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಬರೋಬ್ಬರಿ 12 ಮಂದಿಗೆ ಈ ಸಲ ಹೈಕಮಾಂಡ್ ಆಘಾತಕಾರಿ ಸಂದೇಶ ಕೊಟ್ಟಿದೆ. ಸಿಎಂ ಹೆಸರೇಳದೆ ಸುಧಾಕರ್ ಆಕ್ರೋಶ. ಸಿದ್ದರಾಮಯ್ಯ ಆಪ್ತರೆಂದೇ ಸ್ಥಾನ ಸಿಕ್ಕಿಲ್ಲ. ಕಳೆದ ಬಾರಿ ಸಚಿವರಾಗಿದ್ದ MC ಸುಧಾಕರ್ಗೆ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನ ಕೈ ತಪ್ಪಿದೆ. ಹೀಗಾಗಿ ಸಹಜವಾಗಿ ಆಕ್ರೋಶಗೊಂಡಿರುವ ಮಾಜಿ ಸಚಿವ MC ಸುಧಾಕರ್ ಪರೋಕ್ಷವಾಗಿ ಸಿಎಂ DK ವಿರುದ್ಧ ಅಸಮಾಧಾನ ಸ್ಫೋಟಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ ಸುಧಾಕರ್ ಸಿಎಂ ಹೆಸರು ಹೇಳದೆ ಆಕ್ರೋಶ ಹೊರಹಾಕಿದ್ರು. ಕಳೆದ ಬಾರಿ ಇವರೇನೋ ನನ್ನನ್ನ ಸಚಿವರನ್ನಾಗಿ ಮಾಡಿರಲಿಲ್ಲ, ಸುರ್ಜೇವಾಲಾ ಅವರು ನನ್ನನ್ನ ಸಚಿವರನ್ನಾಗಿ ಮಾಡಿದ್ರು. ಸಿದ್ದರಾಮಯ್ಯ ಆಪ್ತ ಅನ್ನುವ ಕಾರಣಕ್ಕೆ ನನಗೆ ಸ್ಥಾನ ಕೈ ತಪ್ಪಿದೆ. ಅಗತ್ಯ ಬಿದ್ರೆ ನಾನು ಕಠಿಣ ನಿರ್ಧಾರ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ನಾವು ಸಿದ್ದರಾಮಯ್ಯನವರಿಗೆ ಬಹಳ ಆತ್ಮೀಯವಾಗಿದ್ವಿ. ಅವ್ರ ಬಗ್ಗೆ ಬಹಳ ಅಪಾರವಾದಂಥ ಗೌರವ ಇತ್ತು, ಇವತ್ತಿಗೂ ಇದೆ. ಕೆಲವರ ನಡವಳಿಕೆಗಳು ನಮ್ಗೆ ಇಷ್ಟ ಇಲ್ಲ, ಅವರು ಮಾತು ನನಗೆ ಇಷ್ಟ ಆಗೋದಿಲ್ಲ. ನಾನು ವಿವರವಾಗೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಕೆಲವರು ತಾವು ನನ್ನ ಹೆಸರು ಶಿಫಾರಸು ಮಾಡಿದ್ವಿ, ಇವ್ರು ನನ್ನ ಜೊತೆ ಸೇರಲಿಲ್ಲ, ಇನ್ನೊಬ್ಬರ ಜೊತೆ ಗುರ್ಸ್ಕೊಂಡ್ರು ಅಂತಕ್ಕಂಥ ಭಾವನೆಯಲ್ಲಿದ್ದಾರೆ. ಬಹುಶಃ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವರಿಂದ ನಾನು ಹಿಂದೆ ಮಂತ್ರಿ ಆಗಲಿಲ್ಲ. ನಾನು ಆಗಿದ್ದು ಮಾನ್ಯ ಸುರ್ಜೇವಾಲಾ ಅವರ, ಮಾನ್ಯ ಕೃಷ್ಣ ಬೈರೇಗೌಡರು ಅವರು ನನಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಅವರು ಹೈಕಮಾಂಡಲ್ಲಿ ಹೇಳಿದ ಮೇರೆಗೆ ಅಂತಿಮವಾಗಿ ಇವರು ಪಕ್ಷಕ್ಕೆ ಇವರು ಕೊಡುಗೆ ಇತ್ತು ಅಂತಕ್ಕಂಥದ್ದನ್ನು ಗುರುತಿಸಿ ಆ ಸಂದರ್ಭದಲ್ಲಿ ನನ್ನನ್ನು ಮಂತ್ರಿ ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಹೊಗಳಿದ್ರು. ಇಡೀ ದೇಶದಲ್ಲಿ ನಿಮ್ಮಂಥ ನಾಯಕರು ಕಾಂಗ್ರೆಸ್ಗೆ ಅವಶ್ಯಕ, ನಿಮ್ಮಂಥವ್ರು ಬಿಟ್ಟರೆ ಇಲ್ಲ ಅಂತ ಹೇಳಿದ್ರು. ಆದರೆ ನಿನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ನನ್ನ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರ ಮಾತಿಗೆ ಮನ್ನಣೆ ಇಲ್ಲ. ಅವರ ಏನು ಆ ತ್ಯಾಗಕ್ಕೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಗೌರವ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಎಷ್ಟು ಜನ ಇವತ್ತು ಅಸಮಾಧಾನ ಆಗಿದ್ದಾರೆ. ಇದೇ ಪ್ರಕ್ರಿಯೆ ತ್ವರಿತವಾಗಿ ಪೂರ್ಣ ಆಗಿದ್ರೆ ಯಾರೋ ಕೆಲವರು ಅಸಮಾಧಾನಿತರಾಗ್ತಾ ಇದ್ರು. ಆದರೆ ಇವತ್ತು ದೊಡ್ಡ ಮಟ್ಟದಲ್ಲಿ 2 ತಿಂಗಳು ಇದನ್ನು ಎಳ್ಕೊಂಡು ಬಂದಿದ್ದು ಇವತ್ತು ಪಕ್ಷದಲ್ಲಿ ಹೈಕಮಾಂಡ್ ಅವರು ಬಹುಶಃ ಕರ್ನಾಟಕವನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರತಕ್ಕಂಥದ್ದು. ಇವತ್ತು ಇಷ್ಟು ಜನ ಹಿರಿಯ ಶಾಸಕರು ಬೇಸರವನ್ನು ವ್ಯಕ್ತಪಡಿಸುವಂಥದ್ದಕ್ಕೂ ಹೈಕಮಾಂಡ್ ಅವರು ಎಲ್ಲೋ ಒಂದು ಕಡೆ ಈ ಪರಿಸ್ಥಿತಿಯನ್ನು ಸರಿಯಾದ ರೀತಿ ನಿಭಾಯಿಸಲಿಲ್ಲ. ಮತ್ತು ಯಾರು ಪಕ್ಷಕ್ಕೆ ಸರ್ಕಾರಕ್ಕೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥವ್ರನ್ನ ಗುರುತಿಸುವಂಥರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಸಿದ್ದರಾಮಯ್ಯ ಆಪ್ತ ಆಗಿದ್ದಕ್ಕೆ ಕೋಕ್, ಸಿದ್ದರಾಮಯ್ಯ ಪರ ಇದ್ದಿದ್ದಕ್ಕೆ ಸೈಡ್ ಲೈನ್. DK ಸಂಪುಟದಲ್ಲಿ ಮಂತ್ರಿಗಿರಿ ಸಿಗದಿದ್ದಕ್ಕೆ ಮಾಜಿ ಸಚಿವ ರಹೀಂ ಖಾನ್ ಅಸಮಾಧಾನ ಹೊರಹಾಕಿದ್ದಾರೆ. ನಾನು ಸಿದ್ದರಾಮಯ್ಯ ಆಪ್ತ ಆಗಿದ್ದೆ, ಅದಕ್ಕೆ ಈ ಸಲ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ನಾನು ಸಿದ್ದರಾಮಯ್ಯ ಪರ ಇದ್ದಿದ್ದಕ್ಕೆ DK ಸಂಪುಟದಲ್ಲಿ ಸೈಡ್ ಲೈನ್ ಆಗಿದ್ದೇನೆ. ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದವರಿಗೆ ಸ್ಥಾನ ಕೊಡ್ತಾರೆ ಅನ್ನುವ ನಿರೀಕ್ಷೆ ಇತ್ತು. ಹೈಕಮಾಂಡ್ ಅಲ್ಪಸಂಖ್ಯಾತರನ್ನ ಕಡೆಗಣಿಸಿದ್ದು, ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸ್ತೀನಿ ಅಂದಿದ್ದಾರೆ. ಈ ಭಾಗ್ಯ ಒಂದು ಮೈನಾರಿಟಿ ಕೊಡಬೇಕಂತ, ಯಾಕಂದ್ರೆ ತಮಗೆ ಗೊತ್ತಿದೆ ಜನರಲ್ಗೆ ಆಲ್ರೆಡಿ 7-8 ಕೊಟ್ಟಿದ್ದಾರೆ, ಇನ್ನ ಕೊಡಲಿ ಜನರಲ್, ನಮ್ಗೆ ಏನು ಅವ್ರ ಜೊತೆಗೆ ಒಂದು ಮೈನಾರಿಟಿಗೆ ಕೊಡಬೇಕಂತ ಎಲ್ಲರದು ವಿಶ್ವಾಸ ಇತ್ತು. ಅದೇ ನಮ್ಮವರು ಮೈನಾರಿಟಿ ಅವರು ತುಂಬಾ ನಾರಾಜಾಗಿದ್ದಾರೆ, ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಕಮಿಟಿನಲ್ಲಿ ನಾರಾಜಿದ್ದಾರೆ, ನಾವು ಎಲ್ಲ ನಾರಾಜಿದೆವು. ಈಕ್ವಾಲಿಟಿ ಆಗಿಲ್ಲ. ಈ ಭಾಗ್ಯ ಜಸ್ಟಿಫಿಕೇಶನ್ ಆಗ್ಬೇಕಿತ್ತು, ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಭಾಗ್ಯ ಯಾವಾಗಲೂ ಮೈನಾರಿಟೀಸ್ ಕೊಡಲೇಬೇಕು. ಯಾಕಂದ್ರೆ ಈ ಏರಿಯಾನಲ್ಲಿ 6-7 ಜನರಲ್ ಕಮಿಟಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಹೈಕಮಾಂಡ್ಗೆ ಚರ್ಚೆ ಮಾಡ್ತೇನೆ, ಮುಖ್ಯಮಂತ್ರಿಗೆ ಜೊತೆಗೆ ಚರ್ಚೆ ಮಾಡ್ತೇನೆ. ಇದು ಏನು ಸಮಸ್ಯೆ ಇದೆ ಇಮಿಡಿಯೇಟ್ ಸಾಲ್ವ್ ಮಾಡಬೇಕು. ಯಾಕಂದರೆ ಜನ ತುಂಬ ಕಷ್ಟದಲ್ಲಿ ಇದ್ದಾರೆ, ಸಿಟ್ಟಿನಲ್ಲಿ ಇದ್ದಾರೆ. ಮತ್ತು ಸುಮಾರು ಫೋನ್, ವಿಡಿಯೋ ಮತ್ತು ಅಪೋಸಿಷನ್ ಅವರು ಸ್ಪೀಚ್ನಲ್ಲಿ ಹೇಳತ್ತಾರೆ, ನೋಡಿ MP ಎಲೆಕ್ಷನ್ ತನಕ ನಿಮಗೆ ಇಟ್ಟಿದ್ದಾರೆ, ಆಮೇಲೆ
ತೆಗೆದ್ಬಿಟ್ಟಿದ್ದಾರೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅಭಿನಂದನಾ ಸಮಾರಂಭದಲ್ಲೂ ರಹೀಂ ಖಾನ್ ಅಳಲು ತೋಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಪರ ಇದ್ದಿದ್ದಕ್ಕೆ ಸೈಡ್ ಲೈನ್ ಮಾಡಲಾಗಿದೆ. ಎಂಪಿ ಎಲೆಕ್ಷನ್ ವೇಳೆ ಕಲ್ಯಾಣದಲ್ಲಿ ಅಲ್ಪಸಂಖ್ಯಾತರನ್ನ ಕಡೆಗಣಿಸಲ್ಲ ಅಂತ ಹೇಳಿದ್ರು. ಆದ್ರೀಗ ಸ್ಥಾನ ಕೊಟ್ಟಿಲ್ಲ ಅಂತ ಯತೀಂದ್ರ ಎದುರು ಅಳಲು ತೋಡ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯ ಸಾಹೇಬ್ರ ಕ್ಯಾಬಿನೆಟ್ ನಲ್ಲಿ ನನಗೆ ಮಂತ್ರಿ ಮಾಡಿದ್ರು. ನೋಡಿ ಹೆಂಗಿದೆ ಐಎಂದಾದ ಸಿಸ್ಟಮ್. ಸಾಹೇಬರು ಇಲ್ಲ ಅಂದ್ರೆ ನಮ್ಗೆ ಆ ಕ್ಯಾಬಿನೆಟ್ ನಲ್ಲಿ ಜಗ ಸಿಕ್ಕಿಲ್ಲ. ಸಂಪುಟ ವಿಸ್ತರಣೆ ವೇಳೆ ಕಡೆಗಣನೆ, ಹೀಗಾಗಿಯೇ ಕಾರ್ಯಕ್ರಮಕ್ಕೆ ಗೈರು. ಇನ್ನು ಡಿಕೆ ಸಂಪುಟ ವಿಸ್ತರಣೆ ಬಗ್ಗೆ ಕೇವಲ ಶಾಸಕರಿಗಷ್ಟೇ ಅಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೂ ಬೇಸರ ತರಿಸಿದೆ. ಹೌದು, ನಿನ್ನೆ ಲೋಕಭವನದಲ್ಲಿ ನಡೆದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಸಿದ್ದು ಹಾಜರಿರಲಿಲ್ಲ. ಇದು ನಾನಾ ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಈ ಬಗ್ಗೆ ಸಿದ್ದರಾಮಯ್ಯ ಆಪ್ತರು ಮಾತಾಡಿದ್ದು, ಹೌದು, ಸಿದ್ದರಾಮಯ್ಯನವರಿಗೆ ಬೇಸರ ಆಗಿದೆ ಅಂತ ಹೇಳಿದ್ದಾರೆ. ಮಾಜಿ ಸಚಿವ ರಾಜಣ್ಣ ಪ್ರತಿಕ್ರಿಯಿಸಿ, ಕೆಲವರಿಗೆ ಸ್ಥಾನ ನೀಡಿಲ್ಲ, ಹೀಗಾಗಿ ಅವರಿಗೆ ಬೇಸರ ಆಗಿರಬಹುದು, ಹೀಗಾಗಿಯೇ ಕಾರ್ಯಕ್ರಮಕ್ಕೆ ಬಂದಿಲ್ಲ ಇರಬಹುದು. ಸಿದ್ದರಾಮಯ್ಯ ಉದ್ದೇಶಪೂರ್ವಕವಾಗಿ ಬಂದಿಲ್ಲ ಅಂದ್ರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ಇನ್ನು ಪುತ್ರ ರಾಜೇಂದ್ರ ಕೂಡ ರಾಜಣ್ಣರ ಮಾತಿಗೆ ದನಿಗೂಡಿಸಿದ್ದು, ಸಿದ್ದರಾಮಯ್ಯನವರಿಗೆ ಅಸಮಾಧಾನ ಇದ್ದಿದ್ದಕ್ಕೆ ಅವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂದಿದ್ದಾರೆ. ನಮಗೂ ಸಚಿವ ಸ್ಥಾನದ ನಿರೀಕ್ಷೆ ಇತ್ತು, ಆದ್ರೆ ಹುಸಿಯಾಗಿದೆ ಅಂದಿದ್ದಾರೆ. ನನಗೇನು ಒಳಗಡೆದೇನು ಗೊತ್ತಿಲ್ಲಪ್ಪ, ನೀವು ಹೇಳಿದ್ರೆ ಒಳಗಡೆದೇನು ಅಂತ ತಿಳ್ಕೊಳ್ತೀನಿ. ಅಲ್ಲ, ಅವರು ಉದ್ದೇಶಪೂರ್ವಕವಾಗಿ ಗೈರು ಹಾಜರಾಗಿರ್ತಕ್ಕಂಥದ್ದು ಆಗಿದ್ರೆ ಅದು ನಿಜಕ್ಕೂ ಕೂಡ ಒಂದು ವಿಷಾದದ ಸಂಗತಿ. ಸನ್ಮಾನ್ಯ ಸಿದ್ದರಾಮಯ್ಯರು ನೀವು ನೋಡಿರೋ ಹಾಗೆ ನಿನ್ನೆ ಹೋಗಿಲ್ಲ. ಎಲ್ಲಿಗೆ? ಪ್ರಮಾಣ ವಚನ ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯರು ಹೋಗಿಲ್ಲ. ಸೊ ಅವ್ರಿಗೂ ಎಲ್ಲ ಒಂದ್ ಕಡೆ ಬೇಸರ ಇರುತ್ತಲ್ಲ. ಸೊ ಅದೇ ರೀತಿ ರಾಜಣ್ಣ ಅವ್ರಿಗೂ ಇರುತ್ತೆ, ಬೇರೆ ಬೇರೆ ಮುಖಂಡರುಗಳು ಇರುತ್ತೆ. ಖಂಡಿತವಾಗಿ ಇದೆಲ್ಲ ಸರಿಪಡಿಸುತ್ತೆ. ಅಸಮಾಧಾನ ಇದೆ, ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಇದೆ, ಖಂಡಿತವಾಗೂ ಇದೆ. ಇಲ್ಲ ಒಂದು ಆಶಾಭಾವನೆ ಇತ್ತು, ತಂದೆಯವ್ರಿಗೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಯಾಕಂದ್ರೆ ನಮ್ದು ದೊಡ್ಡ ಜಿಲ್ಲೆ, ನಾವೆಲ್ಲ ಇನ್ನೂ ಒಂದು ಜಿಲ್ಲೆಗೆ ಒಂದು ಸಿಗುತ್ತೆ, ತಂದೆಯವ್ರಿಗೆ ಸಿಗುತ್ತೆ, ಇಲ್ಲ ಅಂದ್ರೆ ನನಗಾರ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವಿದ್ದು. ಸೊ ಈಗ ಆಗಿಲ್ಲ, ಏನು ಮಾಡಕ್ಕಾಗಲ್ಲ. ಈಗ ಸಿದ್ದರಾಮಯ್ಯಗೆ ಯಾವುದೇ ಅಸಮಾಧಾನ ಇಲ್ಲ, ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಇನ್ನು ನಿನ್ನೆಯ ಪ್ರಮಾಣ ವಚನ ಸಮಾರಂಭಕ್ಕೆ ಸಿದ್ದರಾಮಯ್ಯ ಗೈರು ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ನಾನು ಸೇರಿ ಪಟ್ಟಿ ಸಿದ್ಧಪಡಿಸಿದ್ವಿ. ನಿನ್ನೆ ಅವರ ಹುಟ್ಟುಹಬ್ಬ ಇತ್ತು, ಯಾವುದೇ ಅಸಮಾಧಾನ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಸಿದ್ದು ಪುತ್ರ ಯತೀಂದ್ರ ಮಾತಾಡಿ, ಸಿದ್ದರಾಮಯ್ಯ ಅವರಿಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ. ನಾನು ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿರೋದೆ. ಅವರ ಬರ್ತ್ಡೇ ಇವತ್ತು, ಗೆಸ್ಟ್ಗಳು ವಿಪರೀತ ಇದ್ರು. ಅವ್ರಿಗೆ ಅರ್ಥ ಆಯ್ತಾ? ಅವರ ಜನ್ಮದಿನ, ನಾನು ಅವ್ರಿಗೆ ಶುಭ ಹಾರೈಸಿದ್ವಿ. ಆಯ್ತಾ? ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾಕೆ ಅಸಮಾಧಾನ? ನಾವೆಲ್ಲ ಒಂದು ಟೀಮ್, 139 ಜನನು ಒಂದು ಟೀಮ್, ಯಾರಿಗೂ ಅಸಮಾಧಾನ. ಈಗಿರೋರೆಲ್ಲ ನಾನು ಸೇರಿ ಅವ್ರ ಕಡೆಯವರಲ್ವಾ? ನಾನು ಸಿದ್ದರಾಮಯ್ಯನವರ ಪಟ್ಟ ಅಭಿಮಾನಿ. ವಿ ಆಲ್ ಆರ್ ಒನ್, ವಿ ಆಲ್ ಆರ್ ಯುನೈಟೆಡ್, ವಿ ವಿಲ್ ಬಿ ಯುನೈಟೆಡ್, ವಿ ವಿಲ್ ಫೈಟ್ ಯುನೈಟೆಡ್ಲಿ. ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತೆ ಯಾರ್ಯಾರು ಮಂತ್ರಿಗಳಾಗಿದ್ರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ, ಅವತ್ತು ತಂದೆಯವ್ರ ಬರ್ತಡೇ ಕೂಡ ಆಯಿತು, ಹುಟ್ಟಿದಬ್ಬ ಕೂಡ ಆಯಿತು ನೆನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದ್ರು. ತಂದೆಯವ್ರನ್ನೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಒಟ್ಟಾರೆ ಗಜ ಪ್ರಸವದಂತೆ ಡಿಕೆ ಸಚಿವ ಸಂಪುಟ ವಿಸ್ತರಣೆಯಾದ್ರೂ ಗೊಂದಲ ಗೋಚಲು ಇನ್ನೂ ಮುಗಿದಿಲ್ಲ. ಆಕಾಂಕ್ಷಿತ ಶಾಸಕರಷ್ಟೇ ಅಲ್ಲ, ತಮ್ಮ ಆಪ್ತರಿಗೆ ಸ್ಥಾನ ಸಿಕ್ಕಿಲ್ಲ ಅಂತ ರಾಜ್ಯ ನಾಯಕರು ಕೂಡ ಅಸಮಾಧಾನಗೊಂಡಿರೋದು ಸ್ಪಷ್ಟವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.